ನಮಸ್ಕಾರ. ಹುತ್ತು ಕರ್ನಾಟಕ ಮುಂಜಾನೆ ನ್ಯೂಸ್ ನೋಡೋರಿಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಔರಾದ್ ಬಿ ವಿಧಾನಸಭಾ ಕ್ಷೇತ್ರದ ಔರಾದ್ ಸದಾಶಿವಗಢ ರಾಜ್ಯ ಹೆದ್ದಾರಿಯ ಬೆಳ್ಕೋಣಿ ಚೌಕ್ ಗ್ರಾಮದ ಸಮೀಪ ಸುಮಾರು 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವಂತಹ ಸೇತುವೆ ಕಾಮಗಾರಿ ಸ್ಥಳಕ್ಕೆ ಶಾಸಕ ಪ್ರಭು ಚವ್ಹಾಣ್ ಅವರು ಇಂದು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಕಾಮಗಾರಿಯ ಪ್ರಗತಿಯನ್ನು ಸವಿಸ್ತಾರವಾಗಿ ಅವಲೋಕಿಸಿದ ಅವರು ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಕಾಮಗಾರಿಯ ಗುಣಮಟ್ಟ, ಬಳಸಲಾಗುತ್ತಿರುವಂತಹ ಸಾಮಗ್ರಿಗಳ ಮಟ್ಟ, ತಾಂತ್ರಿಕ ಅಂಶಗಳ ಕುರಿತು ವಿಚಾರಣೆ ಕೂಡ ನಡೆಸಿದರು. ಇನ್ನು ಮಳೆಗಾಲದ ಸಂದರ್ಭದಲ್ಲಿ ರಸ್ತೆ ಕಡಿತಗೊಂಡು ಸಾಕಷ್ಟು ಅನಾನುಕೂಲ ಆಗ್ತಿರುವುದನ್ನು ಕಂಡು ಅವಶ್ಯಕ ಅನುದಾನ ತಂದು ಕಾಮಗಾರಿ ಆರಂಭಿಸಲಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೈಗೆತ್ತಿಕೊಳ್ಳಲಾಗಿರುವಂತಹ ಈ ಕಾಮಗಾರಿ ಕಾಲಮಿತಿಯಲ್ಲಿ ಮತ್ತು ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಬೇಕು. ಇನ್ನು ವಿಳಂಬ ಅಥವಾ ಗುಣಮಟ್ಟದಲ್ಲಿ ಕೊರತೆ ಉಂಟಾದರೆ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ಕೂಡ ನೀಡಿದರು. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದ ಬಸವೇಶ್ವರ ಜಾತ್ರೆಯ ರಥೋತ್ಸವದ ವೇಳೆ ಭೀಕರ ಅವಘಡ ಸಂಭವಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಥಚಕ್ರಕ್ಕೆ 2 ಕಾಲು ಎಳೆದುಕೊಂಡಿದ್ದ ಧನರಾಜ್ ಚಾಕುರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇನ್ನು ನಿನ್ನೆ ಬೆಳಗ್ಗೆ ಬಸವಕಲ್ಯಾಣ ರಥ ಮೈದಾನದಲ್ಲಿ ಈ ದುರ್ಘಟನೆ ಸಂಭವಿಸಿತ್ತು. 2 ಕಾಲುಗಳು ಕಟ್ಟಾಗಿರುವ ಬೆನ್ನಲ್ಲೇ ಬಸವಕಲ್ಯಾಣ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಬಸವ ಭಕ್ತ ಧನರಾಜ್ ಚಾಕುರೆ ಕೊನೆಯುಸಿರು ಎಳೆದಿದ್ದಾರೆ. ಇನ್ನು ಈ ದುರ್ಘಟನೆಯಿಂದ ಬಸವ ಕಲ್ಯಾಣ ಜನತೆಯಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ನೋವಿನ ಛಾಯೆ ಕೂಡ ಆವರಿಸಿದೆ. ರಸ್ತೆ ಪಕ್ಕ ನಿಂತಿದ್ದ ಗಂಡ ಹೆಂಡತಿಗೆ ಗುದ್ದಿದ ಟ್ರಾಕ್ಟರ್. ಇನ್ನು 30 ವರ್ಷ ಅಕ್ಷತಾಗೆ ಚಿಕ್ಕ ಪುಟ್ಟ ಗಾಯಗಳಾಗಿವೆ. ಚನ್ನಬಸವ ವಾಲಿಕರ್ 40 ವರ್ಷದ ವ್ಯಕ್ತಿಯಾಗಿದ್ದಾರೆ. ಇವರಿಗೂ ಕೂಡ ಕೈಗೆ ಗಂಭೀರ ಗಾಯಗಳಾಗಿವೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಅಲ್ಲೂರು ಗ್ರಾಮದಲ್ಲಿ ನಡೆದಂತ ಘಟನೆ ಇದಾಗಿದೆ. ಅಲ್ಲೂರು ಗ್ರಾಮದ ನಿವಾಸಿಗಳಾಗಿರುವ ಅಕ್ಷತಾ ಹಾಗೂ ಚನ್ನಬಸವ ವಾಲಿಕರ್ ದಂಪತಿ ಇವರಾಗಿದ್ರು. ಕೈಗೆ ಗಂಭೀರವಾಗಿ ಗಾಯವಾದ ಪರಿಣಾಮ ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ಇವರನ್ನ ದಾಖಲು ಮಾಡಲಾಗಿದೆ. ಇನ್ನು ಕೈನ ನರಗಳೆಲ್ಲ ಕಟ್ ಆಗಿದ್ರಿಂದ ಕೈ ಕಟ್ ಮಾಡಿ ತೆಗೆದಿದ್ದಾರೆ ವೈದ್ಯರು. ಕೂಲಿ ಮಾಡಿ ಹೆಂಡತಿ ಮಕ್ಕಳನ್ನ ಸಾಕ್ತಿದ್ದ ಚನ್ನಬಸಪ್ಪ ಕೈ ಕಳೆದುಕೊಂಡು ಇದೀಗ ಕಂಗಾಲಾಗಿದ್ದಾರೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಮುದ್ನಾಳ ಗ್ರಾಮದ ಗೌಂಡಿ ಕಾರ್ಮಿಕ ಬಲದಂಡಪ್ಪ ಕೋಳೂರು ಅವರ ಪುತ್ರಿ ಅಕ್ಷತಾ ಬಲದಂಡಪ್ಪ ಕೋಳೂರು ಅವರು SSLC ಪರೀಕ್ಷೆಯಲ್ಲಿ 625ಕ್ಕೆ 600 ಅಂಕ ಅಂದರೆ 96% ಅಂಕಗಳನ್ನು ಪಡೆದು ಗಮನಾರ್ಹ ಸಾಧನೆಯನ್ನ ಮಾಡಿದ್ದಾರೆ. ಬಡತನದ ಕುಟುಂಬ ಹಿನ್ನೆಲೆಯಲ್ಲಿಯೇ ಬೆಳೆದ ಅಕ್ಷತಾ ತಂದೆಯ ಗೌಂಡಿ ಕೆಲಸದ ನಡುವೆಯೂ ಕೂಡ ಶಿಕ್ಷಣಕ್ಕೆ ಮಹತ್ವ ನೀಡಿ ಈ ಸಾಧನೆ ಮಾಡುವ ಮೂಲಕ ಸಾಧನೆಗೆ ಬಡತನ ಸಿರಿತನ ಯಾವುದೂ ಅಡ್ಡಿ ಬರುವುದಿಲ್ಲ ಎಂದು ಸಾಬೀತುಪಡಿಸಿದ್ದಾಳೆ. ಇನ್ನು ಮುದ್ದೇಬಿಹಾಳ ತಾಲೂಕಿನ ಜಮ್ಮಲದಿನ್ನಿಯಲ್ಲಿರುವ ರಾಣಿ ಚೆನ್ನಮ್ಮ ವಸತಿ ಶಾಲೆಯ ವಿದ್ಯಾರ್ಥಿನಿ ಅಕ್ಷತಾ ಕನ್ನಡದಲ್ಲಿ 122, ಇಂಗ್ಲಿಷ್ನಲ್ಲಿ 98, ಹಿಂದಿಯಲ್ಲಿ 100, ಗಣಿತದಲ್ಲಿ 86, ವಿಜ್ಞಾನದಲ್ಲಿ 95, ಸಮಾಜ ವಿಜ್ಞಾನದಲ್ಲಿ 99 ಅಂಕಗಳನ್ನು ಪಡೆದು ಒಟ್ಟು 625 ಅಂಕಗಳಿಗೆ 600 ಅಂಕಗಳನ್ನು ಪಡೆದಿದ್ದಾಳೆ. ಆಕೆಯ ಈ ಸಾಧನೆಗೆ ಗ್ರಾಮಸ್ಥರು, ಶಿಕ್ಷಕರು ಹಾಗೂ ಬಂಧು ಬಳಗದಿಂದ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ. ಅಕ್ಷತಾ ಮುಂದಿನ ದಿನಗಳಲ್ಲಿ ಉನ್ನತ ಶಿಕ್ಷಣ ಪಡೆದು ಸಮಾಜಕ್ಕೆ ಉಪಯುಕ್ತ ವ್ಯಕ್ತಿಯಾಗಿ ಹೊರಹೊಮ್ಮಬೇಕೆಂದು ಕನಸನ್ನು ಹೊಂದಿದ್ದಾಳೆ. ಆಕೆಯ ಸಾಧನೆ ಇತರ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಲಿ ಎಂದು ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಆಗಿರುವಂತಹ ತಪ್ಪನ್ನ ತಿದ್ದುಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಮುಂಬರುವ ಚುನಾವಣೆಗೆ ನಾವು ಸಿದ್ಧರಾಗಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ತಿಳಿಸಿದ್ದಾರೆ. ಹಳಿಕೇಡ್ ಪಟ್ಟಣದ GS ತೀರ್ಥ ಕಲ್ಯಾಣ ಮಂಟಪದಲ್ಲಿ ನಡೆದಂತ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಮಾತನಾಡಿದ ಅವರು ಎಲ್ಲ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕೆಂದು ತಿಳಿಸಿದ್ದಾರೆ. ಮಾಜಿ ಸಚಿವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಜನರ ಸೇವೆಗಾಗಿ ಸದಾ ಸಿದ್ಧರಾಗಿದ್ದಾರೆ. ಇನ್ನು ಈಗಿನ ಶಾಸಕರು ದುಡ್ಡಿನ ಹಿಂದೆ ಓಡಾಡ್ತಿದ್ದಾರೆ. ಮತಕ್ಷೇತ್ರದ ಜನತೆಗೆ ಸುಳ್ಳು ಭರವಸೆ ನೀಡ್ತಿದ್ದಾರೆ. ಜನರ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಮತಕ್ಷೇತ್ರದ ಜನರು ತಪ್ಪು ಮಾಡುವವರಿಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತಾರೆ. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ನಮ್ಮೆಲ್ಲರ ಆಶೆ ಈಡೇರಲಿದೆ ಎಂದು ತಿಳಿಸಿದ್ದಾರೆ. ಇನ್ನು ರಾಜಶೇಖರ್ ಪಾಟೀಲ್ರ ಸಂಪೂರ್ಣ ಪರಿವಾರ 247 ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಲಿದೆ ಎಂದು ತಿಳಿಸಿದ್ದಾರೆ.
ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರೈಲ್ವೆ ಇಲಾಖೆಯ ಕೀಮ್ಯಾನ್ ಮನೋಜ್ ಅವರ ಪುತ್ರ ಯಾದಗಿರಿಗೆ 2ನೇ ಟಾಪರ್. ಯಾದಗಿರಿ ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆದ ಅಂಕಿತ್ ರಾಜ್. ರೈಲ್ವೆ ಇಲಾಖೆಯ ನೌಕರ ಮನೋಜ್ ಅವರ ಪುತ್ರ ಅಂಕಿತ್ ರಾಜ್ ಯಾದಗಿರಿ ಮಹಾತ್ಮ ಗಾಂಧಿ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿದ್ದ ಅಂಕಿತ್ ರಾಜ್ 625 ಅಂಕಗಳಿಗೆ 621 ಅಂಕಗಳನ್ನು ಪಡೆದು ಯಾದಗಿರಿ ಜಿಲ್ಲೆಗೆ 2ನೇ ಟಾಪರ್ ಆಗಿದ್ದಾರೆ. ಇನ್ನು ಶ್ರೇಷ್ಠ ವಿಜ್ಞಾನಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ತತ್ವ ಆದರ್ಶಗಳ ಪ್ರೇರಣೆಯಿಂದ ಕಷ್ಟಪಟ್ಟು ಓದದೆ ಈತನು ಇಷ್ಟಪಟ್ಟು ಓದಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಸಾಧಿಸಿದ ವಿದ್ಯಾರ್ಥಿ ಅಂಕಿತ್ ರಾಜ್ ಆಗಿದ್ದಾನೆ. ಇನ್ನು ಅಬ್ದುಲ್ ಕಲಾಂ ಅವರ ಪ್ರೇರಣೆಯಿಂದಲೇ ಓದಿ ವಿಜ್ಞಾನಿ ಆಗುವ ಕನಸುಕೊಂಡಿದ್ದಾನೆ ವಿದ್ಯಾರ್ಥಿ ಅಂಕಿತ್ ರಾಜ್. ಇನ್ನು ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ಓದಿ ಗುರಿ ಸಾಧಿಸಬೇಕೆಂದು ವಿದ್ಯಾರ್ಥಿ ಆಶಯವಾಗಿದೆ. ಅಂಕಿತ್ ರಾಜ್ ಯಾದಗಿರಿ ಜಿಲ್ಲೆಗೆ 2ನೇ ಸ್ಥಾನ ಗಿಟ್ಟಿಸಿಕೊಂಡಿದ್ದಕ್ಕೆ ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ. ಮಗನಿಗೆ ಸಿಹಿ ನೀಡಿ ಸಂಭ್ರಮಿಸಿದ ಪೋಷಕರು. ಗುಡ್ ಆಫ್ಟರ್ನೂನ್ ಎವ್ರಿವನ್. ನನ್ನ ಹೆಸರು ಅಂಕಿತ್. ನಾನು SSLCನಲ್ಲಿ 625 ಆಲ್ಮೋಸ್ಟ್ 621 ಮಾರ್ಕ್ಸ್ ತೆಗೆದಿದ್ದೀನಿ. ಡಿಸ್ಟ್ರಿಕ್ಟ್ನಲ್ಲಿ 2ನೇ ಸ್ಥಾನ ಪಡೆದಿದ್ದೀನಿ ಮತ್ತು ನನಗೆ ಈಗ ಬಹಳ ಖುಷಿಯಾಗ್ತಿದೆ. ನನ್ನ ಐಡಿಯಲ್ APJ ಅಬ್ದುಲ್ ಕಲಾಂ ಅವರು. ನಾನು ಅವರ ಇನ್ಸ್ಪಿರೇಷನ್ ತಗೊಂಡು ಸ್ಪೇಸ್ ಸೈಂಟಿಸ್ಟ್ ಆಗಬೇಕೆಂಬ ಆಸೆ ಪಡೆಯುತ್ತಾರೆ. ಯಾವುದು ಚೆನ್ನಾಗಿ ರಿಸಲ್ಟ್ ತರಬೇಕೆಂದರೆ ನಾವು ಕನ್ಸಿಸ್ಟೆಂಟಾಗಿ ಹಾರ್ಡ್ ವರ್ಕ್ ಮಾಡಬೇಕು, ರಿಸಲ್ಟ್ ಸಿಗುತ್ತದೆ. ನೆಕ್ಸ್ಟ್ ನನಗೆ ಸೈನ್ಸ್ ಸ್ಟ್ರೀಮ್ ಆಯ್ಕೆ ಮಾಡಿ ಫ್ಯೂಚರ್ನಲ್ಲಿ ಸ್ಪೇಸ್ ಸೈಂಟಿಸ್ಟ್ ಆಗಬೇಕೆಂಬ ಆಸೆ. APJ ಅಬ್ದುಲ್ ಕಲಾಂ ಅವರು. ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ. ಗಡಿ ಜಿಲ್ಲೆ ಬೀದರ್ಗೆ 28ನೇ ಸ್ಥಾನ. 92.18% ಫಲಿತಾಂಶ ಪಡೆಯುವ ಮೂಲಕ ಬೀದರ್ ಜಿಲ್ಲೆ ರಾಜ್ಯಕ್ಕೆ 28ನೇ ಸ್ಥಾನ. ಕಳೆದ ವರ್ಷ 73.25% ಫಲಿತಾಂಶ ಪಡೆದು 31ನೇ ಸ್ಥಾನದಲ್ಲಿದ್ದ ಬೀದರ್ ಈ ಬಾರಿ 18.83 ಹೆಚ್ಚಳದೊಂದಿಗೆ 28ನೇ ಸ್ಥಾನಕ್ಕೆ ಜಿಗಿದಿದೆ. ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ 3ನೇ ಸ್ಥಾನ ಜಿಗಿತ ಕಂಡ ಬೀದರ್ ಜಿಲ್ಲೆ. ಇನ್ನು 23,047 ಪರೀಕ್ಷಾರ್ಥಿಗಳಲ್ಲಿ 21,242 ಮಕ್ಕಳು ಉತ್ತೀರ್ಣರಾಗಿದ್ದಾರೆ. ಫಲಿತಾಂಶದಲ್ಲಿ 31ನೇ ಸ್ಥಾನ ಗಿಟ್ಟಿಸಿಕೊಂಡ ಯಾದಗಿರಿ ಜಿಲ್ಲೆ. SSLC ಫಲಿತಾಂಶದಲ್ಲಿ ಪ್ರತಿಶತ 91.89 ಫಲಿತಾಂಶ ಪಡೆದುಕೊಂಡಿದೆ. ಯಾದಗಿರಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಗ್ರಾಮೀಣ ವಿದ್ಯಾರ್ಥಿನಿ. ಯಾದಗಿರಿ ಜಿಲ್ಲೆಗೆ ಪ್ರೇರಣಾ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಯಾಗಿದ್ದಾಳೆ. 625ಕ್ಕೆ 622 ಅಂಕಗಳನ್ನು ಪಡೆದ ಪ್ರೇರಣಾ ಗುರುಮಠಕಲ್ ಪಟ್ಟಣದ G ಶ್ರೀನಿವಾಸ್ ರೆಡ್ಡಿ ಮೆಮೋರಿಯಲ್ ಶಾಲೆಯ ವಿದ್ಯಾರ್ಥಿನಿಯಾಗಿದ್ದಾರೆ ಪ್ರೇರಣಾ. ಇನ್ನು ಪ್ರೇರಣಾ ಸೇರಿ ಯಾದಗಿರಿ ನಗರದ ಮಹಾತ್ಮ ಗಾಂಧಿ ಶಾಲೆ ವಿದ್ಯಾರ್ಥಿ ಅಂಕಿತ್ ರಾಜ್ ಜಿಲ್ಲೆಗೆ ದ್ವಿತೀಯ ಸ್ಥಾನ ಅಂದರೆ 625 ಅಂಕಗಳಿಗೆ 621 ಅಂಕಗಳನ್ನು ಪಡೆದಿದ್ದಾರೆ. ಅಂಕಿತ್ ರಾಜ್ ಕೂಡ ಜಿಲ್ಲೆಗೆ ಆರಿಫ್ ತೃತೀಯ ಸ್ಥಾನ ಪಡೆದಿದ್ದಾನೆ. 625 ಅಂಕಗಳಿಗೆ 620 ಅಂಕ ಪಡೆದಿದ್ದಾನೆ ಆರಿಫ್.